ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಆ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಮೂಲ ಕಾರಣ ತಿಳಿದೆ ಪ್ರತಿಯೊಬ್ಬ ಮಾನವ ಜೀವನೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸಫರ್ ಆಗ್ತಾನೇ ಇರ್ತಾನೆ, ಪಶ್ಚಾತ್ತಾಪ ಪಡ್ತಾನೇ ಇರ್ತಾನೆ. ಕೆಲವರು ಯಾಕಾದರೂ ಹುಟ್ಟಿದ್ವು ಅಂತಾರೆ, ಕೆಲವರು ಇನ್ನೂ ಎಷ್ಟು ದಿವಸ ಹುಟ್ಟಿರಬೇಕು, ಎಷ್ಟು ದಿವಸ ಬದುಕಿರಬೇಕು ಅಂತಾರೆ, ಕೆಲವರು ಬೇಗ ಕರ್ಕೊಂಬರ್ಬಾರ್ದ ನನ್ನನ್ನು ಶಿವ ಅಂತ ಶಿವಪ್ಪನ ನೋಡ್ತಾರೆ. ಯಾರು ಏನೇ ಮಾಡಿದ್ರು ಕೂಡ ಪ್ರತಿಯೊಂದು ಕರ್ಮ ಫಲಗಳನ್ನು ಮಾನವ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅನುಭವಿಸುತ್ತಿರ್ಬೇಕಂತೆ. ಯಾರು ಯಾವಾಗ ಹೋಗಬೇಕು, ಯಾವಾಗ ಇರಬೇಕು, ಯಾವಾಗ ಮಾಡಬೇಕು ಎಲ್ಲ ಮೊದಲೇ ನಿರ್ಧಾರ ಆಗಿರುತ್ತಂತೆ. ಆದರೆ ಕರ್ಮಗಳು ಅಂತಕ್ಕಂಥದ್ದು ನೀವು ತೀರಿಸಿಲ್ಲ ಅಂತಂದರೆ ಅಷ್ಟು ಬೇಗ ನೀವು ಬಿಡುಗಡೆ ಆಗ ಸಾಧ್ಯನೇ ಇಲ್ಲ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಕರ್ಮಗಳಂದ್ರೇನು, ಒಳ್ಳೆಯ ಕರ್ಮಗಳು, ಕೆಟ್ಟ ಕರ್ಮಗಳು. ಆ ಒಳ್ಳೆಯ ಕರ್ಮಗಳನ್ನು ಅನುಭವಿಸ್ತಕ್ಕಂತಹ ಒಂದು ಯೋಗವನ್ನು ಕೂಡ ಭಗವಂತ ಕೊಟ್ಟಾಗ ಎಲ್ಲ ಮಾನವ ಜೀವಿಗಳು ಕೂಡ ಸುಖ, ಸಂತೋಷ, ಸಮೃದ್ಧಿಯಿಂದ ಜೀವನವನ್ನು ಮಾಡ್ತಿರ್ತಾರೆ. ಅದೇ ಜೀವನದಲ್ಲಿ ಮತ್ಯಾವುದೋ ಒಂದು ಕರ್ಮ ಫಲಗಳನ್ನು ಆವರಿಸ್ಕೊಂಡಾಗ ನಾನಾ ರೀತಿಯಾಗಿರ್ತಕ್ಕಂಥ ಸಂಕಟಗಳನ್ನು, ದುಃಖಗಳನ್ನು, ದುಮ್ಮಾನಗಳನ್ನು ಅನುಭವಿಸ್ತಾ ಇರ್ತಾರಂತೆ. ಆಗ ಬರ್ತಕ್ಕಂತಹ ಮಾತುಗಳಿದು: ಯಾಕಾದರೂ ಬದುಕೋಕೆ ಬಿಟ್ಟಿದ್ದಾನೋ, ಇನ್ನೂ ಕರ್ಕೊಳ್ಳಿಲ್ವೋ ನನ್ನನ್ನು, ಯಾಕಾದರೂ ಇವ್ರು ಸವಾಸ ಮಾಡಿಸಿದ್ನೋ, ಯಾಕಾದರೂ ಮದುವೆ ಮಾಡಿಸಿದ್ನೋ, ಯಾಕಾದರೂ ಮಕ್ಕಳಾಯ್ತೋ, ಯಾಕಾದರೂ ಈ ಉದ್ಯೋಗಕ್ಕೆ ಬಂದೋ, ಯಾಕಾದರೂ ಈ ವ್ಯಾಪಾರಕ್ಕೆ ಬಂದೋ, ಯಾಕಾದರೂ ಸಾಲ ಮಾಡಿದ್ನೋ, ಯಾಕಾದರೂ ಈ ಮನೆ ತೊಗೊಂಡೋ, ಯಾಕಾದರೂ ಈ ಸೈಟ್ ತೊಗೊಂಡೋ, ಯಾಕಾದರೂ ಇವನು ಸವಾಸ ಮಾಡಿದ್ನೋ. ಇವೆಲ್ಲ ಭಾಳ ವಿಚಾರಗಳು ಯಾವಾಗ ಬರ್ತದೆ ಅಂದರೆ ಆ ಹೊಡೆತಗಳ ಮೇಲೆ ಹೊಡೆತ ಬಿದ್ದಾಗ ಮಾತ್ರ ಬರ್ತಕ್ಕಂಥದ್ದು. ಇದು ನಿಮ್ಮಲ್ಲಿ ಎಲ್ಲರೂ ನಡೀತಕ್ಕಂಥ ಒಂದು ಸಹಜವಾದ ಪ್ರಕ್ರಿಯೆ. ಭಾಳಷ್ಟು ಹಿಂದೆನೇ ನಮ್ಮ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ. ನಾನು ಅಂತಕ್ಕಂಥ ಮೆರೆದವರು ಉಳಿದಿದ್ದು ಇತಿಹಾಸದಲ್ಲೇ ಇಲ್ಲ, ಪುರಾಣ ಪುಣ್ಯ ಕಥೆಗಳಲ್ಲಿ ಇಲ್ಲ. ಅವರೆಲ್ಲ ನಾಮವಿಶೇಷ ಇಲ್ದಂಗೆ ಹೊಟ್ಟೋಗಿದ್ದಾರೆ. ಆದರೆ ನಾವು ಮೆರಿತೀವಿ ಅಂತಂದರೆ ಸಾಧ್ಯವಾ? ಅದು ಯಾವುದೇ ವಿಚಾರ ಆಗಿರ್ಬೋದು. ಕೆಲವರು ಇದ್ದು ಮೆರೆಯಕ್ಕೆ ಹೋಗ್ತಾರೆ, ಕೆಲವರು ಇಲ್ಲದೆ ಮೆರೆಯಕ್ಕೆ ಹೋಗ್ತಾರೆ. ಆದರೆ ಎರಡೂ ಸರಿ ಅಂದರೆ ಎರಡೂ ಸರಿ ಇಲ್ಲ ಅಂತ. ಇದ್ರೂ ಮೆರಿಬಾರ್ದು, ಇಲ್ಲರೂ ಮೆರಿಬಾರ್ದು. ಒಂದೇ ಥರ ಇರಬೇಕು ಮನುಷ್ಯ, ಒಂದೇ ಥರ ಇರಬೇಕು. ಅವನು ಕೋಟಿ ಬಂದಿರಲಿ, ಯಾರೂ ಹೊತ್ಕೊಂಡು ಹೋಗೋದಿಲ್ಲ. ತಿನ್ನೋದು 3 ಅಡಿ ಅನ್ನ ಅಷ್ಟೇ. ಅದು ಇದು ಕಾಯಿಲೆ ಬಂದ್ಬಿಟ್ರೆ ಮುಗಿದೋಯ್ತು ಕತೆ. ಆದರೆ ಈ ಥರ ಎಲ್ಲ ಪ್ರಭಾವಗಳನ್ನು ನಾವು ಅನುಭವಿಸಿದ್ರು ಕೂಡ, ಆದರೂ ಕೂಡ ಮನುಷ್ಯನಿಗೆ ಆಸೆ, ದುರಾಶೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಕಾರಣವಾಗಿದೆ ಅಂತಂದರೆ, ಇನ್ನು 100 ರೀತಿ ಕರೋನಾ ಬಂದರೂ ಕೂಡ ಯಾರೂ ಬುದ್ಧಿ ಕಲಿಯಲ್ಲ ನಮ್ಮಲ್ಲಿ. ಆಗಲೇ ಮರ್ತೋಗ್ಬಿಟ್ರು, ಎಲ್ಲ ಮರೆತು ಎಲ್ಲ ಇದಾಗಿ ಏನು ಹಬ್ಬ ಹರಿದಿನ ಅದು ಇದು ಸಮಸ್ಯೆಗಳು ಮನುಷ್ಯನಿಗೆ ಬರ್ತಕ್ಕಂಥದ್ದು ಕೆಲವೊಂದು ಗ್ರಹಗತಿಗಳಿಂದ ಅಂತೇಳಿ. ಆ ಗ್ರಹಗತಿಗಳು ಸಮಸ್ಯೆ ಅಂತೇಳಿ ಬಂದಾಗ ಅದರ ವಿಚಾರವಾಗಿ ನಾವು ಕೂಡ ಭಾಳಷ್ಟು ಕಾರ್ಯಕ್ರಮನ ಮಾತಾಡ್ತಾ ಇರ್ತೀವಿ. ನೋಡಿ, ಇದಿದೆ ಹಿಂಗಿದೆ ಅಂತ ಮಾತಾಡ್ತಾ ಇರ್ತೀವಿ ನಾವು. ಕೆಲವೊಂದಷ್ಟಿಗೆ ತಲೆ ಹೋಗಿರುತ್ತೆ, ಕೆಲವೊಂದು ಜನಕ್ಕೆ ತಲೆ ಹೋಗಿರಲ್ಲ. ಆದರೂ ಕೂಡ ನಮ್ಮ ಕಾರ್ಯಕ್ರಮ ನೋಡಿ ಒಂದು ಸಂತೋಷ ಏನಪ್ಪ ಅಂತಂದರೆ, ಭಾಳ ಜನ ನಿಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನಮಗೆ ನಾಲೆಡ್ಜ್ ಬಂದಿದೆ, ಅಲ್ಲಿವರೆಗೂ ನಮ್ಮ ಗ್ರಹಗಳೇ ಗೊತ್ತಿಲ್ಲ, ಹಿಂಗೆಲ್ಲ ಆಗುತ್ತಾ, ಇಂಥ ವಿಚಾರಗಳಿದೆ ಅಂತೇಳಿ ನಿಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಅಂತೇಳಿ ಭಾಳ ಜನ ಇವತ್ತು ಮಾತಾಡ್ಕೊಳ್ತಕ್ಕಂಥದ್ದು ನಮ್ಗೆ ಕಂಡು ಬಂದಿದೆ. ಏನೇ ಆಗಿರಲಿ, ಮನುಷ್ಯನಿಗೆ ಅನುಭವ ಆದಮೇಲೆ ಬುದ್ಧಿ ಬರೋದಂತೆ. ಆದರೆ ನಾವು ಅನುಭವಸ್ಥರು, ಒಂದಷ್ಟು ವಿಚಾರ ತಿಳ್ಕೊಟ್ಟಿರ್ತಕ್ಕಂಥವ್ರು, ನಾವು ಪದೇ ಕಾರ್ಯಕ್ರಮ ಹೇಳ್ತಿದ್ರು ಕೂಡ ಆ ಕರ್ಮಫಲ ಅಂತಕ್ಕಂಥದ್ದು ಕಿವಿಗೆ ಹೋಗಿ ಬಿಡೋದಿಲ್ವಂತೆ. ನೀವು ನೋಡ್ತಿದ್ದೀರಾ, ನಾವೊಂದಷ್ಟು ಬದಲಾವಣೆ ಮಾಡ್ಕೊಳ್ಳೋಣ ಅನ್ನೋದು ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಕಾರಣ ಏನಂದರೆ ಕರ್ಮಫಲಗಳು ಬಲವಾಗಿರ್ತದೆ ಅಂತೇಳಿ. ಇನ್ನೊಂದಷ್ಟು ಜನ ಇಲ್ಲ, ನಾವು ತಿಳ್ಕೋಬೇಕು, ಪರಿಹಾರ ಮಾಡ್ಕೋಬೇಕು ಅಂತ ಒಂದು ಮನಸ್ಸು ಮಾಡಿದ್ರು ಕೂಡ ಅದಷ್ಟೇ, ಆ ಮುಂದಕ್ಕೆ ಹೋಗ್ಲಿಕ್ಕೆ ಚಾನ್ಸ್ ಕೊಡೋದಿಲ್ಲ. ಅದು ಮತ್ತೆ ಆ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾನೇ ಇರ್ತದೆ. ಅದಕ್ಕೆ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ, ಗಿಡವಾಗಿದ್ದಾಗ ಬಗ್ಗಿಸ್ಬಿಡ್ಬೇಕು, ಗಿಡವಾಗಿದ್ದಾಗ ಬಗ್ಗಿಸ್ಬೇಕು. ಮರ ಆಗಿಬಿಟ್ರೆ ಸ್ವಲ್ಪ ಕಷ್ಟ, ಮರ ಬಗ್ಸೋದು ಕಷ್ಟ. ಎಮ್ಮರ ಆಗಿಬಿಟ್ರೆ ದೇವರು ಬಂದರೂ ಕಾಪಾಡಲ್ಲ. ಇದನ್ನ ನೆನಪ್ಕೊಂಬಿಡಿ. ಅಂದರೆ ಅರ್ಥ ಏನಂದರೆ, ನಮಗಿರ್ತಕ್ಕಂತಹ ಒಂದು ಸಮಸ್ಯೆಯನ್ನು ಗಿಡವಾಗಿದ್ದಾಗ ಬಗ್ಗಿಸ್ಬೇಕು, ಮರವಾಗಿದ್ದಾಗ ಬಗ್ಸೋದು ಸ್ವಲ್ಪ ಕಷ್ಟ. ಎಮ್ಮರ ಆಗಿಬಿಟ್ರೆ ಸಾಕ್ಷಾತ್ ಭಗವಂತನ ಕೂಡ ಬಗ್ಸೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗೀತೆ ಅಂತೇಳಿ ದೊಡ್ಡವರು ಹೇಳ್ತಾ ಇರ್ತಾರೆ. ನಾವು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು, ಸಮಸ್ಯೆಗಳು ಮೊದಲನೇ ಹಂತದಲ್ಲಿ ಬರ್ತಾ ಇದೆ ಅಂದಾಗ ಅದರ ಒಂದು ರೂಪುರೇಷೆಗಳನ್ನು ಅಥವಾ ಅದೊಂದು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಮೊದಲನೇ ಹಂತದಲ್ಲಿ ಸರಿ ಮಾಡ್ಕೊಂಡ್ಬಿಟ್ರೆ ಅದು ಬೃಹದಾಕಾರವಾಗಿ ಬೆಳೆದು ನಮ್ಮನ್ನು ಔಧಿ ತಗೊಳ್ತಕ್ಕಂಥ ಮಟ್ಟಕ್ಕೆ ಹೋಗೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ನೋಡೋಣ, ಅದಿಲ್ಲ ಇದಿಲ್ಲ, ಈ ಥರ ಎಲ್ಲ ಆಗ್ತಿರ್ತದೆ. ಇವತ್ತೊಬ್ಬ ಪಂಡಿತ ಆಚಾರ್ಯರು ಯಾರಾದೊಬ್ಬರು ಪಂಡಿತರು ಒಂದು 50 ರೂಪಾಯಿ 100 ರೂಪಾಯಿ ದಕ್ಷಿಣ ಕೇಳ್ಕಮ್ಮ ಈ ಶಾಸ್ತ್ರ ಅಂದರೆ 50 ರೂಪಾಯಿ ಕೊಡಬೇಕಾ, ಒಂದು 10 ರೂಪಾಯಿ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ, ಅದೇ ಡಾಕ್ಟ್ರ್ ಕೇಳಿದ್ರೆ
4 ಲಕ್ಷ ಆಗುತ್ತಮ್ಮ, 5 ಲಕ್ಷ ಆಗುತ್ತಮ್ಮ, ಇಲ್ಲ 10 ಲಕ್ಷ ಆಗುತ್ತೆ ಆಪ್ರೇಷನ್ಗೆ ಅಂದರೆ ಹೌದಾ ತಂದುಕೊಡ್ತೀನಿ ಮಾಡಿಬಿಡಿ ಅಂತ ಹೇಳ್ತಕ್ಕಂಥ ಜನ ನಮ್ಮಲ್ಲಿ ಜಾಸ್ತಿ ಇದೆ. ಅಂದರೆ ಕರ್ಮಫಲಗಳ ತೀವ್ರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮನುಷ್ಯನಿಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯ ಮೂಲ ಕಾರಣ ಗ್ರಹಗತಿಗಳು ಅಂಥೇಳಿ ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಉಲ್ಲೇಖ ಮಾಡ್ತಾನೆ ಇರ್ತೀವಿ. ಅದು ನಿಮಗೂ ಬಹುಶಃ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಾನು. ಆದರೆ ಅದರ ಅನುಭವ ಆದಾಗ ಮಾತ್ರ ಅದರ ವಿಚಾರಗಳು ನಮಗೆ ಮನನ ಆಗ್ತವೆ ಹೊರತು ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಜನ ಮನೆಗಳಲ್ಲಿ ಅಪ್ಪ ನಂಬಿದ್ರೆ ಅಮ್ಮ ನಂಬೋದಿಲ್ಲ, ಅಮ್ಮ ನಂಬಿದ್ರೆ ಅಪ್ಪ ನಂಬೋದಿಲ್ಲ, ಅಪ್ಪ ಅಮ್ಮ ನಂಬಿದ್ರೆ ಮಕ್ಕಳು ನಂಬೋದೇ ಇಲ್ಲ. ನೀನು ಬುದ್ಧಿ ಇಲ್ಲ ಹೋಗು ಅಂತಿರ್ತಾರೆ. ಇವತ್ತು ಎಷ್ಟೋ ಕಾರ್ಯಕ್ರಮಗಳನ್ನು ನೋಡ್ತಾ ಎಷ್ಟೋ ಜನ ನಮ್ಮ ಸ್ತ್ರೀ ಮಣಿಗಳಿಗೆ, ಎಷ್ಟೋ ಜನ ಪುರುಷ ಪುಂಗವರು ಏನು ಮಾಡೋ ಕೆಲಸದಲ್ಲಿ ನನಗೆ ಬೆಳಗ್ಗೆ ಇದ್ರೆ ಟಿ ವಿ ಆನ್ ಮಾಡ್ಕೊಂಡ್ಬಿಡ್ತೀಯ ಅಂಥೇಳಿ ಬೈತಾಕಂಥವ್ರು ತುಂಬ ಜನ ಇದ್ದಾರೆ. ಅದಾದಮೇಲೆ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಅವರು ಕೂತ್ಕೊಂಡು ನೋಡ್ತಾ ಇದ್ದಾರೆ, ನಂಬ್ತಿರಲಿಲ್ಲ ಅಂಥೇಳಿ ಭಾಳ ಜನ ಮೆಸೇಜ್ ಕೂಡ ಮಾಡ್ತಿದ್ದಾರೆ. ಅಂದರೆ ಒಂದು ವಿಚಾರಗಳು ವಿನಿಮಯ ಮಾಡಿಕೊಂಡಾಗ, ಆ ವಿಚಾರಗಳು ನಮಗೆ ಹತ್ತಿರವಾಗಿದ್ದಾಗ, ಹೌದು ಈ ವಿಚಾರಗಳು ನಮಗೆ ಅನ್ವಯ ಆಗ್ತಾ ಇದೆ ಅಂತಕ್ಕಂಥ ನಿಮ್ಮ ಮನಸ್ಸಿಗೆ ಬಂದಾಗ ಅದು ಖಂಡಿತವಾಗಿ ನೋಡುಗರನ್ನು ಆಕರ್ಷಣೆ ಮಾಡೇ ಮಾಡ್ತದೆ, ನೋಡೋ ರೀತಿ ಮಾಡೇ ಮಾಡ್ತದೆ. ಆದರೆ ಅನುಭವ ಆಗೋ ತನಕ ನೋಡ್ಕೊಂಡಿರೋಣ ಅಂತಂದರೆ ಸಮಸ್ಯೆಗಳು ಯಾವಾಗ ಯಾರಿಗೆ ಯಾವ ರೀತಿ ತಾಗುತ್ತೋ ಗೊತ್ತಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಇವತ್ತು ನಾವೆಲ್ಲ ಮಾತಾಡ್ಕೊಳ್ತೀವಿ, ಇಲ್ಲ ಯಾಕೋ ಇವತ್ತು ಒಂದು ಒಳ್ಳೆ ಡ್ರೆಸ್ ಹಾಕಿ ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಸಿಕ್ಕಾಬಟ್ಟೆ ಮೈಕೈ ನೋವು, ತುಂಬ ತೊಂದರೆಗಳು ತಾಪತ್ರಗಳು ಆಗ್ತಾಯಿದೆ, ಅಥವಾ ಒಂದು ಕೆಲಸಕ್ಕೆ ಹೋಗಿ ಬಂದರೆ ಕೆಲಸ ಆಗ್ತಾಯಿಲ್ಲ, ಏನೇನೋ ಪ್ರಾಬ್ಲಮ್ಗಳಾಗ್ತಾಯಿದೆ, ಎಷ್ಟು ಸರಿ ಇಂಟರ್ವ್ಯೂ ಹೋದ್ರೂ ಕೆಲಸ ಆಗ್ತಾಯಿಲ್ಲ, ಫೈನಾನ್ಸಲ್ಲಿ ತುಂಬ ಬರ್ಡನ್ ಆಗ್ತಾಯಿದೆ, ಬರೋಬೇಕಾಗಿರೋ ಹಣ ಬರ್ತಾ ಇಲ್ಲ, ಕೆಲಸ ಆಗ್ತಾಯಿಲ್ಲ, ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಬರ್ತಾಯಿಲ್ಲ, ಬಿಲ್ ಪಾಸ್ ಆಗ್ತಾಯಿಲ್ಲ, ವ್ಯಾಪಾರ ಮಾಡ್ತಾಯಿದ್ದೀನಿ ಏನೋ ಗಿರಾಕಿಗಳೇ ಇಲ್ಲ. ನಾವು ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಕಾಂಪಿಟೇಷನ್ಸ್ ಬೇರೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸು. ಮನೆಗೆ ಬಂದರೆ ನೆಮ್ಮದಿ ಇಲ್ಲ, ಹೆಂಡತಿ ಯಾವಾಗಲೂ ಕಯ ಅಂತ ಹೇಳ್ತಾಳೆ, ಗಂಡ ಬಂದರೆ ಯಾವಾಗಲೂ ಕಿರ್ಚಾಡ್ತಿರ್ತಾನೆ, ಮಕ್ಕಳು ಟಾರ್ಚರ್ ಮೇಲೆ ಟಾರ್ಚರು, ಅದು ಕೊಡಿಸು ಇದು ಕೊಡಿಸು, ಅದು ಮಾಡು ಇದು ಮಾಡು ಅಂತ. ಈ ಥರ ಎಲ್ಲ ಹಲವಾರು ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗಾಗ ನಾವು ಅನುಭವಿಸ್ತಾನೆ ಇರ್ತೀವಿ. ಆದರೆ ಎಷ್ಟು ದಿವಸಗಳ ಕಾಲ ಇದನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದು ಎಷ್ಟೋ ಜನ ಪ್ರಶ್ನೆ ಮಾಡ್ಕೊಂಡಾಗ, ಇದು ತುಂಬ ಅತಿರೇಕಕ್ಕೆ ಹೋದಾಗ ಭಾಳ ಜನ ಹೇಳ್ತಕ್ಕಂಥದ್ದು, ಅಪ್ಪ ಈ ಜೀವನನೇ ಬೇಡಪ್ಪ, ಬೇಸರ ತಗೋಗಿದೆ, ಆ ಮನೆಗೆ ಹೋಗೋದೇ ಬೇಡಪ್ಪ, ಹೊರಗಡೆ ನೆಮ್ಮದಿಯಾಗಿರ್ತೀನಿ ಅಂತಕ್ಕಂಥದ್ದು ಕೂಡ ಎಷ್ಟೋ ಇದೆ. ಅಂದರೆ ಇವೆಲ್ಲ ಸಾಮಾಜಿಕವಾಗಿ ನಡೀತಕ್ಕಂಥದ್ದು ನಿಜ ಅಂತ ಅನಿಸಿದ್ರು ಕೂಡ, ನಾವು ಇದ್ರ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಉಲ್ಲೇಖ ಮಾಡಿದರೂ ಕೂಡ ಮತ್ತೆ ಇದು ರಿಪೀಟ್ ಆಗ್ತಿದೆ ಅಂತಂದರೆ, ನಾವು ಹೇಳೋದು ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಂತೇಳಿ. ಏನದು ಪ್ರಾಬ್ಲಮ್ಸು? ನಾನು ಆಗಲೇ ಹೇಳಿದೆ, ನಮ್ಮ ಕರ್ಮಗಳಿಗೆ ನಾವೇ ಹೊಣೆಗಾರರೇ ಹೊರತು ಬೇರೆ ಯಾರೂ ಅಲ್ಲ. ಇವ್ರನ್ನ ಹೊಣೆಗಾರ ಮಾಡಿ ಏನು ಪ್ರಯೋಜನ, ಅವ್ರನ್ನ ಹೊಣೆಗಾರ ಮಾಡಿ ಏನು ಪ್ರಯೋಜನ, ನಿಮ್ಮನ್ನು ಹೊಣೆಗಾರ ಮಾಡಿ ಏನು ಪ್ರಯೋಜನ? ನಮಗೆ ನಾವೇ ಹೊಣೆಗಾರರು. ನಮಗೆ ಆ ಹೊಣೆ ಇದ್ದಂದಾಗ ನಮ್ಮಲ್ಲಿ ಏನೋ ಒಂದು ಡಿಫೆಕ್ಟ್ಸ್ ಇದೆ ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೊಂಬಿಡಿ. ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತು ಎಷ್ಟೋ ಜನ ಈ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿಕೊಂಡು ಕೊರಗ್ತಾ ಇರ್ಬೋದು, ದುಃಖ ಪಡ್ತಿರ್ಬೋದು, ಒದ್ದಾಡ್ತಿರ್ಬೋದು, ಮನೆಗೆ ಬರದೆ ಆಚೆನೆ ಬಿದ್ದಿರ್ಬೋದು, ಅಥವಾ ಮನೆಗೆ ಬಂದು ಎಲ್ಲೋ ಒಂದು ಕಡೆ ನಿಶಕ್ತನಾಗಿ ಕೂತ್ಕೊಂಡಿರ್ಬೋದು, ಅಥವಾ ಕೊರಗ್ತಾ ಇರ್ಬೋದು. ಅವ್ರು ಎಲ್ರಿಗೂ ಹೇಳ್ತಕ್ಕಂಥ ವಿಚಾರ, ನಿಮ್ಮಲ್ಲಿ ಏನೋ ಒಂದು ನೆಗೆಟಿವ್ ಪಾಯಿಂಟ್ ಇದೆ, ನೆಗೆಟಿವ್ ವ್ಯೂ ಪಾಯಿಂಟ್ ಇದೆ. ಆ ನೆಗೆಟಿವ್ ಪಾಯಿಂಟ್ಸ್ ಏನಿದೆ, ನಿಮ್ಮಲ್ಲಿ ಈ ರೀತಿ ಆಗಲಿಕ್ಕೆ ಬದಲಾವಣೆಗೆ ಕಾರಣ ಏನು? ನೀವು ಹುಟ್ಟಿದಾಗಿಂದ ಹೀಗೆ ಇದ್ದೀರಾ? ಹುಟ್ಟಿದಾಗಿಂದ ಹೀಗೆ ಕೆಲವರು ಇರ್ತಾರೆ, ಅದು ಬೇರೆ ವಿಚಾರ. ಆದರೆ ನೀವು ಹುಟ್ಟಿದಾಗಿಂದ ಇದ್ದೀರಾ? ಇಲ್ಲ, ನಿಮ್ಗೆ ಯಾವುದೋ ಒಂದು ಹಂತದಲ್ಲಿ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಗಳಾಗಿದೆಯಲ್ವಾ? ಆ ಪ್ರಾಬ್ಲಮ್ಗಳಾಗಬೇಕು ಅಂತಂದಾಗ ಹೇಗಾಯಿತು ಸಾಧ್ಯ? ಒಂದು ದೃಷ್ಟಿ ದೋಷ ಆಗಿರ್ಬೋದು, ಅಥವಾ ಇಲ್ಲೊಂದು ವಾಮಾಚಾರ ಪ್ರಯೋಗ ಆಗಿರ್ಬೋದು, ಅಥವಾ ಗ್ರಹ ಕಾಟಗಳಿರ್ಬೋದು. ನೋಡಿ, ಗ್ರಹ ಕಾಟ ಈ ಮೂರೇ ಅಷ್ಟೇ. ಈ ಮೂರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಯಿತು ಅಂದರೆ ಆಗ್ಲಿಕ್ಕೆ ಇಲ್ಲ, ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಜ್ಞಾಪಕ ಇಟ್ಕೊಂಬಿಡಿ. ಒಂದು ಗ್ರಹ ಕಾಟ, ಗ್ರಹಚಾರ ಅಂತ ಹೇಳ್ತೀವಿ. ಇನ್ನೊಂದು ವಾಮಾಚಾರ ಏನಾದರೂ ಆಗಿದ್ದರೆ ಡಿಸ್ಟರ್ಬೆನ್ಸ್ ಆಗೋಗ್ತೀರಾ. ಇನ್ನೊಂದು ದೃಷ್ಟಿ ದೋಷ ಆಗಿದ್ದರೆ ಡಿಸ್ಟರ್ಬೆನ್ಸ್ ಆಗೋಗ್ತೀರಾ. ಇದೇ ಮೂರೇ ಪ್ರಾಬ್ಲಮ್ಸು. ಇನ್ನೊಂದು ಪ್ರಾಬ್ಲಮ್ಸ್ ಇದೆ, ವಾಸಸ್ಥಾನ ಅಂತೇಳಿ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀನಿ. ವಾಸಸ್ಥಾನ, ನೀವು ನಡೆಸ್ತಕ್ಕಂಥ ಆಫೀಸ್, ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಇಂಡಸ್ಟ್ರಿ, ಅಥವಾ ನೀವು ಬಳಕೆ ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ವಾಹನ, ಇವುಗಳಿಂದ ಏನಾದರೂ ಒಂದು ನೆಗೆಟಿವಿಟಿ ಇತ್ತು ಅಂದಾಗ ಆ ನೆಗೆಟಿವಿಟಿ ನಿಮ್ಮನ್ನು ಆವರಿಸ್ಕೊಳ್ತದೆ. ನೋಡಿ, ಒಂದು ನೆಗೆಟಿವ್ ನಿಮ್ಮನ್ನು ಆವರಿಸ್ಕೊಳ್ತಿದ್ದಾಗ, ಹೋದ ತಿಂಗಳೆಲ್ಲ ತುಂಬ ಚೆನ್ನಾಗಿತ್ತು ವ್ಯಾಪಾರ, ಉದ್ಯೋಗ ತುಂಬ ಚೆನ್ನಾಗಿತ್ತು, ಮನೆಯೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ರು, ಗಂಡ ಹೆಂಡ್ತಿ ಏನು ಕಿತ್ತಾಡ್ದಂಗಿದ್ರು, ನೋಡಿದ್ರೆ ಇದಕ್ಕಿದ್ದಂಗೆ ಶುರು ಅಲ್ಲ ಈ ತಿಂಗಳು ಅಂತಕ್ಕಂಥದ್ದು ನಿಮ್ಮಲ್ಲಿ ಬರ್ಬೋದು. ಇದು ಗ್ರಹಗಳ ಆಚಾರ, ಗ್ರಹಚಾರ ಅಂತ ಹೇಳ್ತೀವಿ. ಅಂದರೆ ಕಾಲದೋಷದ ಪರಿಮಿತಿಯಲ್ಲಿ ಬರ್ತಕ್ಕಂಥ ಗ್ರಹಚಾರಗಳು. ಅದೇ ಏನಾದರೂ ಒಂದು ಇದಕ್ಕಿದ್ದಂಗೆ ಡಿಸ್ಟರ್ಬೆನ್ಸ್ ಆಯಿತು, ಪ್ರಾಬ್ಲಮ್ಸ್ ಆಯಿತು ಅಂತಂದರೆ, ನೀವೊಂದ್ಸಲ ನೆಗೆಟಿವಿಟಿ ಎಲ್ಲ ಲಾಕ್ ಆಗೋದು, ಇದಕ್ಕಿದ್ದಂಗೆ ಎಲ್ಲ ಲಾಕ್ ಆಗೋಯ್ತು ಅಂದರೆ ಅದು ವಾಮಾಚಾರ ಬಾಧೆ ಇರಬಹುದು. ಅಥವಾ ಸಡನ್ ಪ್ರಾಬ್ಲಮ್ ಆಯಿತು, ನೆನ್ನೆ ಚೆನ್ನಾಗಿದೆ ಇವತ್ತು ಸಡನ್ ಪ್ರಾಬ್ಲಮ್ ಆಯಿತು,
ಈಗ ಸ್ವಲ್ಪ ಹೊತ್ತೆಲ್ಲ ಕ್ಲಿಯರ್ ಆಗ್ತಾ ಇದೆ, ಆದರೂ ಕೂಡ ಏನೋ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ. ಬಿಕ್ಕಿದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತಂದರೆ, ದೇಹಕ್ಕೆ ಬಾಧಿತವಾಗಿದೆ, ಮನಸ್ಸಿಗೆ ಬಾಧಿತವಾಗಿದೆ ಅಂತಂದರೆ ದೃಷ್ಟಿ ದೋಷ ಇರಬೇಕು. ಇದಿಷ್ಟೇ ಕಾರಣಗಳು, ಬೇರೆ ಇನ್ನೇನಿಲ್ಲ ಅಲ್ಲಿ. ಅದಕ್ಕೆ ಯಾವ ಹಂತದಿಂದ ನನಗೆ ಈ ಋಣಾತ್ಮಕ ಶಕ್ತಿಗಳು ನನ್ನನ್ನು ತಾಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅವಲೋಕನ ಮಾಡಬೇಕು. ಹೌದು, ಈ ಥರ ನಡೀತಾ ಇರುತ್ತೆ ಜೀವನದಲ್ಲಿ. ಏನು ಮಾಡೋಣ, ನಾವು ಇದು ಮಾಡಿದಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ನಾನು ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ, ಅಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಖರ್ಚು ಮಾಡಿದ್ದೀನಿ, ಬೇರೆ ಏನೇನೋ ಮಾಡಿಬಿಡ್ತೀನಿ ಜೀವನದಲ್ಲಿ. ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಮತ್ತು ಅದೇ ರಾಗ ಏನು ಮಾಡೋದು ಅಂತ ಭಾಳ ಜನ ಕೇಳ್ತಿರ್ತೀರ. ಅದಕ್ಕೆ ಸೆಲ್ಫ್ ಪ್ರೊಟೆಕ್ಷನ್ ಅಂತ ಒಂದಿರ್ತದೆ. ಅದೇನು ಸ್ವಯಂ ರಕ್ಷಣಾತ್ಮಕವಾದಂಥ ತಂತ್ರಗಳು ಅಂತ ಇರ್ತದೆ. ಶಾಸ್ತ್ರ ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ, ಎಷ್ಟು ಅಮೋಘವಾಗಿದೆ ಅಂದರೆ, ಈ ವಿಚಾರ ನಿಮಗೆ ಗೊತ್ತಿದೆ, ಆದರೆ ಅದ್ರ ಬಗ್ಗೆ ಪೂರ್ಣವಾದ ವಿಚಾರ ಗೊತ್ತಿಲ್ಲ. ಆ ಪೂರ್ಣವಾದ ವಿಚಾರ ಗೊತ್ತಿಲ್ಲದಿರೋದ್ರಿಂದ ಸುಮ್ಮನೆ ಏನೋ ಮಾಡ್ಕೊಳ್ತೀರಾ. ಅದೇನೋ ಒಂದು ರೀತಿ ಮಾರ್ಕೆಟಿಂಗ್ ಆಗೋಗಿದೆ. ಆ ಮಾರ್ಕೆಟಿಂಗ್ ಆಗೋದ್ರಿಂದ ನಿಮ್ಗೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲ ಸಿಗ್ತಾ ಇಲ್ಲ. ಆ ಫಲ ಸಿಗದೇ ಇದ್ದಾಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಮಾಡ್ಕೊಂಡೆ, ಅದು ಮಾಡ್ಕೊಂಡೆ, ಏನು ಪ್ರಯೋಜನ ಅಂತ ಹೇಳ್ತೀರಾ. ಆದರೆ ನಾವು ಇವತ್ತು ಹೇಳ್ಕೊಡ್ತಕ್ಕಂತಹ ಆ ತಂತ್ರ ನಾವು ಹೇಳಿದ ರೀತಿ ನೀವು ಮಾಡ್ಕೊಂಡ್ರೆ ನಿಮಗೆ 100ಕ್ಕಲ್ಲ 1000% ನಿಮ್ಗೆ ರಿಸಲ್ಟ್ ಬರ್ತದೆ. ಸರಳವಾದಂತಹ, ಸುಲಭವಾದಂತಹ, ವೆರಿ ವೆರಿ ಪವರ್ಫುಲ್. ಏನಕ್ಕೋಸ್ಕರ? ಕಾಲದೋಷ ಇರಬಹುದು, ಗ್ರಹಚಾರ ದೋಷ ಇರ್ಬೋದು, ವಾಮಚಾರ ದೋಷ ಇರ್ಬೋದು, ದೃಷ್ಟಿ ದೋಷ ಆಗಿರ್ಬೋದು, ಏನೇ ಆಗಲಿ ನಿಮ್ಮ ಸುತ್ತಕ್ಕಂತಹ ಈ ವಾತಾವರಣದಲ್ಲಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳನ್ನು ನಾವು ನಮ್ಮ ಮೈಗೆ, ನಮ್ಮ ಮನಸ್ಸಿಗೆ ತಾಗದೇ ಇರೋ ಥರ ಮಾಡ್ಕೋಬೇಕು ಅಂತಂದರೆ ಸ್ವಯಂ ರಕ್ಷಣೆಯನ್ನು ನಾವು ವಿಧಿಸ್ಕೋಬೇಕು. ಆ ಸ್ವಯಂ ರಕ್ಷಣೆ ದಿಗ್ಬಂಧನ ಅಂತ ನಾವು ಕರಿತೀವಿ. ಸ್ವಯಂ ರಕ್ಷಣಾ ದಿಗ್ಬಂಧನ ಅಂತ ಕರಿತೀವಿ. ಸ್ವಯಂ ರಕ್ಷಣಾ ದಿಗ್ಬಂಧನ ಅಂದ್ರೇನು? ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕಂದ್ರೂ ಕೂಡ, ನಿಮಗೆ ಹೋಮ ಮಾಡಬೇಕಂದ್ರೂ ಕೂಡ ನೀವು ನೋಡ್ಬೋದು, ಹೋಮಕುಂಡ ಸುತ್ತ ಏನು ಮಾಡ್ತಾರೆ? ದಿಗ್ಬಂಧನ ಮಾಡ್ಕೊಳ್ತಾರೆ. ಅದರಿಂದನೇ ಇವತ್ತು ಸ್ವಯಂ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವು ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಯಾವ ಪ್ರಾಬ್ಲಮ್ ಬರಲ್ಲ. ಗ್ರಹಗತಿಗಳ ಆಧಾರದಲ್ಲಿ ಬರ್ತಕ್ಕಂಥದ್ದು 3 ಗ್ರಹಗಳು. ಅದು ಯಾವುದು ಅಂದರೆ ಶನಿ, ರಾಹು ಮತ್ತು ಕೇತು. ಈ ಶನಿ, ರಾಹು, ಕೇತುವಿನ ದೃಷ್ಟಿ ನಿಮ್ಮ ಮೇಲೆ ಏನಾದರೂ ಬಿತ್ತು ಅಂತಂದರೆ ನೀವು ಕಣ್ಣೀರಲ್ಲಿ ಕೈ ತೊಳಿಬೇಕಾಗ್ತದೆ ವೀಕ್ಷಕರೇ. ಯಾಕಂದರೆ ಶನೇಶ್ವರ ಬಗ್ಗೆ ನಾವು ಇದನ್ನು ಹೇಳೋ ಅವಶ್ಯಕತೆನೇ ಇಲ್ಲ. ಈಸ್ ಎ ವೆರಿ ಪವರ್ಫುಲ್ ಮ್ಯಾನ್. ಆದರೆ ಆ ಪವರ್ಫುಲ್ ಮ್ಯಾನ್ ನಮಗೇನಾದರೂ ಉಲ್ಟಾ ಹೊಡೆದ್ರೆ ನಾವು ತಡ್ಕೊಳಕ್ಕಾಗಲ್ಲ. ಅಂತಂಥ ಏಟುಗಳನ್ನ ಕೊಡ್ತಾನೆ ಪರಮಾತ್ಮ. ಆದರೆ ಆ ಶನಿ ಅಂತಕ್ಕಂಥದ್ದು ಯಾವ ಬರುತ್ತೆ ನಮಗೆ ಗೊತ್ತಿರೋದಿಲ್ಲ. ರಾಹು ಅಂತಕ್ಕಂಥದ್ದು ಯಾವ ಬರುತ್ತೆ ಗೊತ್ತಿಲ್ಲ. ಕೇತು ಅಂತದ್ದು ಯಾವ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಶನಿ, ರಾಹು, ಕೇತು, ದೃಷ್ಟಿದೋಷ, ಮಾಟ ಮಂತ್ರ, ಯಾವುದೇ ಗ್ರಹಚಾರಗಳು ನಮ್ಮ ತಾಗದಿದ್ದಾಗ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಸ್ವಯಂ ದಿಗ್ಬಂಧನ ಮಾಡ್ಕೋಬೇಕು. ಜೀವನದಲ್ಲಿ ಏನೇ ಒಂದು ಕಷ್ಟ ಬರಬೇಕು ಅಂದರೆ ಕರ್ಮ ಫಲಗಳು ಕಾರಣ ಅಂತ ಮೊದಲನೇ ಭಾಗದಲ್ಲಿ ಹೇಳಿದ್ವಿ. ಆ ಕರ್ಮ ಫಲಗಳಿಗೆ ಅಧಿಕೃತವಾಗಿ ಕೆಲಸ ಕೊಡೋರು ಯಾರು, ಫಲ ಕೊಡೋರು ಯಾರು ಅಂದರೆ ಶನಿ, ರಾಹು, ಕೇತುಗಳು. ಈ ಶನಿ, ರಾಹು, ಕೇತುಗಳನ್ನು ನಾವು ನಿಗ್ರಹ ಮಾಡೋದು ಹೇಗೆ? ವೆರಿ ಸಿಂಪಲ್, ವೆರಿ ಪವರ್ಫುಲ್. ನೀವೆಲ್ಲ ನೋಡಿದ್ದೀರಾ ಕಪ್ಪು ದಾರ. ಕಪ್ಪು ದಾರ. ನಾನು ಕೈ ಕಟ್ಕೊಂಡಿದ್ದೀನಿ, ಕಾಲು ಕಟ್ಕೊಂಡಿದ್ದೀನಿ ಹೇಳ್ಬೋದು. ಆದರೆ ಕೈಗೆ ಕಾಲಿಗೆ ಕಟ್ಕೊಳ್ಳೋದ್ರಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ನೀವು. ನೋಡಿ, ಯಾವುದೇ ದೃಷ್ಟಿ ದೋಷ, ಮಾಟ ಮಂತ್ರ, ಅಭಿಚಾರ ಕರ್ಮಗಳು, ಕೃತ್ರಿಮ ಬಾಧೆಗಳು, ದೃಷ್ಟಿ ದೋಷ ಬಾಧೆಗಳು, ಯಾವುದೇ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಯಾವುದೇ ನಿಮ್ಮ ದೇಹಕ್ಕೆ ತಾಗಬಾರ್ದು ಅಂದರೆ ನೀವೇನು ಮಾಡಬೇಕು? ಈ ಕಪ್ಪು ದಾರವನ್ನು ಕಟ್ಕೋಬೇಕು. ಕಪ್ಪು ದಾರವನ್ನು ಕಟ್ಕೋಬೇಕು ಅಂದಾಗ ಸುಮ್ಮನೆ ಹೋಗಿ ದಾರಿ ಸಿಕ್ತು, ಅಂಗಡಿಲಿ ಸಿಕ್ತು, ನಾವು ದೇವಸ್ಥಾನ ಕೊಟ್ಟು ಅಂತ ಕಟ್ಕೊಂಬಿಡೋದಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ಒಂದು ಅಪೂರ್ವವಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಅದು ಯಾವ ದೇವಸ್ಥಾನ ಅಂದರೆ ಕಾಳಿ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಬೇಕು. ಅದು ಯಾವತ್ತು ಹೋಗಬೇಕು ಅಂತಂದರೆ ಶನಿವಾರ ದಿವಸ ಹೋಗಬೇಕು. ಶನಿವಾರ ದಿವಸ ಹೋಗಿ 6 ರಿಂದ 7 ಆ ತಾಯಿ ಸನ್ನಿಧಿನಲ್ಲಿ, ತಾಯಿ ಪಾದಕ್ಕೆ ಇದನ್ನು ಅರ್ಪಿಸ್ಬಿಟ್ಟು ಅಲ್ಲಿರ್ತಕ್ಕಂತಹ ಪುರೋಹಿತರು, ಪಂಡಿತರು, ಆಚಾರ್ಯರಿಗೆ ಹೇಳ್ಬಿಟ್ಟು ನೀವೇನು ಮಾಡಬೇಕು? ನವಗ್ರಹ ಕಟ್ಟು ಹಾಕೊಡಿ ಅಂತ ಕೇಳಬೇಕು. ನೋಡಿ, ಒಂದೊಂದೇ ಗಂಟು ನೋಡಿರ್ಬೋದು, ದಾರದಲ್ಲಿ ಗಂಟುಗಳಿರ್ತದೆ. ಸುಮ್ಮನೆ ತೊಗೊಂಬಂದು ಹಂಗೆ ಸುತ್ಕೊಂಡ್ಬಿಟ್ರೆ ಅದು ಕೆಲಸ ಮಾಡೋದಿಲ್ಲ. ಅಲ್ಲಿಂದ ತೊಗೊಂಡು ಬಂದು ಆ ಜಾಗದಿಂದನೇ ನವಗ್ರಹ ಕಟ್ಟು ಹಾಕಿ ನೋಡಿ. ಒಂದೊಂದು ಗಂಟು 1, 2, 3, 4, 5, 6, 7, 8, 9 ಕಟ್ಟುಗಳನ್ನು ಹಾಕಬೇಕು. ಏನು? 9 ಕಟ್ಟು ಮಂತ್ರ ಅಂತ ಇರ್ತದೆ. ಅಂಥ ಕಟ್ಟು ಮಂತ್ರಗಳನ್ನು ಹಾಕಿ ಆ ಮಹಾಶಕ್ತಿ ಮಹಾಕಾಳಿ ಪಾದದಲ್ಲಿ ಇಟ್ಟು ಪೂಜಿಸಿ ನೀವೇನು ಮಾಡಬೇಕು? ಈ ಬಲಗೆಗೆ ಕಟ್ಟಬೇಕು. ನೋಡಿ, ಗಂಡು ಮಕ್ಕಳಾಯಿತು, ಗಂಡಸರು, ಪುರುಷರಾಯಿತು ಅಂದರೆ ಬಲಗೆ,
ಹೆಣ್ಮಕ್ಳಾಯಿತು ಅಂದರೆ ಎಡಗೈ ಕಟ್ಟಬೇಕು. ಇದನ್ನು ಕಟ್ಟೋ ಮುಖಾಂತರ ನಿಮ್ಮಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಗ್ರಾಚಾರ ದೋಷಗಳು ಬಂಧನಕ್ಕೊಳಗಾಗ್ತವೆ. ಏನು, ಈ ದಾರ ನಿಮ್ಮ ಕೈಲಿರೋವರೆಗೂ, ಈ ದಾರಕ್ಕಾಗಿರ್ತಕ್ಕಂತಹ ಮಂತ್ರ ಶಕ್ತಿಯುತವಾಗಿರೋವರೆಗೂ ಅದೇನಾಗುತ್ತೆ, ತಾತ್ಕಾಲಿಕವಾಗಿ ಬಂಧನಕ್ಕೊಳಗಾಗ್ತದೆ. ಹೊರಗಡೆಯಿಂದ ಬರ್ತಕ್ಕಂತಹ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಈ ಹಸ್ತದ ಮುಖಾಂತರ ನುಗ್ಗಿ ದೇಹವನ್ನು ಪ್ರವೇಶ ಮಾಡ್ತದಂತೆ. ಅದಕ್ಕೆ ಭಾಳ ಜನಕ್ಕೆ ನಾವು ಹೇಳ್ತೀವಿ, ಹಸ್ತಲಾಘವ ಕೊಟ್ಟು, ಅಂದರೆ ಶೇಕ್ ಹ್ಯಾಂಡ್ ಕೊಟ್ಟು ಯಾರಿಗೂ ಇದು ಮಾಡಬೇಡಿ ಅಂತ ಹೇಳ್ತೀವಿ ನಾವು. ಏನು ಭಾಳ ಜನ ಇವತ್ತೆಲ್ಲ ಶೇಕ್ ಹ್ಯಾಂಡ್ ಥ್ಯಾಂಕ್ ಯು ಅಂತೇಳಿ ಕೊಟ್ಬಿಡ್ತೀರ. ಅದೆಲ್ಲ ಮಾಡಬಾರ್ದು. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮಸ್ಕಾರ ಮಾಡಬೇಕು. ಈಗೆಲ್ಲ ಹೈಟೆಕ್ ಆಗೋಗಿದೆ. ಏನು ನೋಡ್ರು ಕೈ, ಅವನ ಮೇಲೆ ಏನೇನು ದೋಷ ಇರ್ತದೋ, ಏನೇನು ಕರ್ಮ ಇರ್ತದೋ, ನೀವು ಶೇಕ್ ಹ್ಯಾಂಡ್ ಕೊಟ್ಟಿದ ತಕ್ಷಣ ಆಟೋಮೆಟಿಕಲಿ ಅವೆಲ್ಲ ನಿಮ್ಮ ಬಾಡಿ ಪಾಸ್ ಆಗ್ತದೆ. ಇವೆಲ್ಲ ಹಲವಾರು ವಿಚಾರಗಳಿದ್ದಾವೆ. ನಾವು ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ಯಾವುದೋ ಒಂದು ಬರ್ತೀವಿ, ಆಯಿತಾ, ಎಷ್ಟೋ ರಾತ್ರಿಯಲ್ಲೂ ಓಡಾಡ್ತೀವಿ. ನಾವು ಒಬ್ಬೊಬ್ಬರೇ ಓಡಾಡ್ತೀವಿ, ಒಬ್ಬೊಬ್ಬರೇ ಬರ್ತೀವಿ. ಮಾರ್ಕೆಟ್ಗೆ ಹೋಗ್ತೀವಿ, ಹಾಸ್ಪಿಟಲ್ ಹೋಗ್ತೀವಿ, ದೇವಸ್ಥಾನ ಹೋಗ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ. ನಾವು ಯಾವಾಗ ಎಲ್ಲಿ ಯಾವ ರೀತಿ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಆವರಿಸ್ಕೊಳ್ತಂದು ನಮ್ಗೆ ಗೊತ್ತೇ ಆಗೋದಿಲ್ಲ. ಜಾತಿಲಿರ್ತಕ್ಕಂತಹ ಶನಿ, ರಾಹು, ಕೇತುಗಳು ದುರ್ಬಲ ಗ್ರಹಗಳಾಗಿತ್ತು ಅಂದರೆ ನೀವು ಜಸ್ಟ್ ಒಂದು ನಿಂಬೆಣ್ಣು ಮಂತ್ರಿಸಿ ನೋಡಿದ ಸಾಕು ನಿಮಗೆ ತಾಗ್ಬಿಡ್ತದೆ. ಆದರೆ ಈ ಶಕ್ತಿಯುತವಾಗಿರ್ತಕ್ಕಂತಹ ಕಪ್ಪು ಮಣಿಕಟ್ಟು ದಾರ ನೀವು ಯಾವಾಗ ಮಣಿಕಟ್ಟಲ್ಲಿ ಕಟ್ತೀರಾ, ಅದು ಎಂಥದ್ದೇ ದೋಷ ಇದ್ರೂ ಕೂಡ ನಿಮ್ಮನ್ನು ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಮಹಾಕಾಳಿ ನಿಮಗೆ ಕಪ್ಪು ದಾರದ ಮುಖಾಂತರ ಪ್ರೊಟೆಕ್ಟ್ ಮಾಡ್ತಾಳೆ. ಕಪ್ಪು ದಾರ ಅಂದ್ರೇ ಶನಿ, ಶನಿಗೆ ಅಧಿದೇವತೆ ಮಹಾಕಾಳಿ. ಮಹಾಕಾಳಿಯ ಶಕ್ತಿ ಈ ಕಪ್ಪು ದಾರದಲ್ಲಿ ಸೇರ್ತು ಅಂತಂದಾಗ ಆಟೋಮೆಟಿಕಲ್ ಏನಾಗುತ್ತೆ, ಈ ಮಣಿಕಟ್ಟು ಮುಖಾಂತರ ನಿಮಗೆ ಬಂಧನ ಆಗ್ತದೆ. ಅದಕ್ಕೆ ಎಷ್ಟೋ ಜನ ಎಷ್ಟೋ ಒಂದು ದಾರಗಳನ್ನು ಕಟ್ಕೊಳ್ತೀರ. ಆದರೆ ಯಾಕೆ ಕಟ್ಕೋಬೇಕು, ಹೇಗೆ ಕಟ್ಕೋಬೇಕು, ಎಲ್ಲಿ ಕಟ್ಟಬೇಕು ಅವೆಲ್ಲ ಏನೂ ಗೊತ್ತಿರಲ್ಲ. ಸುಮ್ಮನೆ ದೇವಸ್ಥಾನಗಳಲ್ಲಿ ಮಾರ್ತಾರೆ, 10 ರೂಪಾಯಿ 20 ರೂಪಾಯಿ ಅಂತ ಕಟ್ಕೊಂಡ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಆಗಬೇಕು, ಏನೇ ಮಾಡಿ ಪ್ರಯೋಜನ ಬೇಕು. ಆವತ್ತಿನ ಕಾಲದೂ ಭಾಳ ಸರಳವಾಗಿ ಸುಲಭವಾಗಿ ಪವರ್ಫುಲ್ ಆಗಿರ್ತಕ್ಕಂಥ ಈ ರೆಮಿಡಿಗಳನ್ನು ಫಾಲೋ ಮಾಡ್ತಾಯಿದ್ರು. ಬಟ್ ನಮಗೆ ವಿಚಾರ ಗೊತ್ತಿರೋದಿಲ್ಲ, ಆಯ್ತಲ್ಲ. ಅದರಿಂದ ಯಾರು ಕಪ್ಪು ದಾರವನ್ನು ಕಟ್ತೀರಾ ಅದ್ಭುತವಾದಂಥ ಯೋಗ ಫಲ. ಅದೇ ರೀತಿ ಇನ್ನೊಂದು ಭಾಳ ವಿಶೇಷವಾಗಿ ನಿಮಗೆ ಕಂಬಳಿ ದಾರವಂತ ತೋರಿಸ್ತೀನಿ. ಇಲ್ಲಿ ಕಂಬಳಿ ದಾರ ನೋಡಿದ್ರಿ ನೀವು, ಬೂದುಗುಂಬಳಕಾಯಿ ಕಟ್ಟೋದಕ್ಕೆಲ್ಲ ಉಪಯೋಗ ಮಾಡ್ತೀರಾ. ಇದನ್ನು ಅಷ್ಟೇ, ಇದಕ್ಕೂ 9 ಕಟ್ಟು ಹಾಕಿ ನೀವೇನು ಮಾಡಬೇಕು, ಕಾಳಿ ದೇವಸ್ಥಾನ ಪೂಜೆ ಮಾಡಿಬಿಟ್ಟು ನಿಮ್ಮ ಮನೆಗೆ ದೃಷ್ಟಿ ತಾಗಬಾರ್ದು ಅಂದರೆ ನಿಮ್ಮ ಮನೆಯ ಹ್ಯಾಂಡಲ್ಗೆ ನೀಟಾಗಿ ಹಿಂಗೆ ಸುತ್ತಬಿಡ್ಬೇಕು. ಹಿಂಗೆ ನೀಟಾಗಿ ಸುತ್ತಬೇಕು. ಕೆಲವರು ಕುಂಬಳಕಾಯಿ ಕಟ್ತಾರೆ. ಕುಂಬಳಕಾಯಿ ಕಟ್ಟೋದು ಭಾಳ ಒಳ್ಳೆಯದು. ಎಷ್ಟು ಜನಕ್ಕೆ ಆ ಪರಿಪಾಠಗಳು ಇಲ್ಲವೇ ಇಲ್ಲ. ಅದರಿಂದ ನಾನಾ ರೀತಿಯಾಗಿರ್ತಕ್ಕಂಥ ಬಾಧೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೇ ರೀತಿ ಇದೇ ಕಂಬಳಿ ದಾರವನ್ನು ತಗೊಂಡು ಅದೇ ಥರ ಪೂಜೆ ಮಾಡಿ ನಿಮ್ಮ ವಾಹನಕ್ಕೆ ಪ್ರೊಟೆಕ್ಷನ್ಸ್ ನೋಡಿ. ಮನೆಗೆ ಪ್ರೊಟೆಕ್ಷನ್ಸ್, ಬಾಡಿಗೆ ಪ್ರೊಟೆಕ್ಷನ್ಸ್, ಗಾಡಿಗೆ ಪ್ರೊಟೆಕ್ಷನ್ಸ್. ಬಾಡಿ ಸರಿ ಇದ್ದರೆ ಮನೆಯಲ್ಲಿ ನಂದನವನ ಜೀವನ. ಗಾಡಿನೂ ಸರಿ ಇಲ್ಲ, ಬಾಡಿನೂ ಸರಿ ಇಲ್ಲ ಅಂದರೆ ಎಲ್ಲ ಗೊತ್ತಾ. ಅದರಿಂದ ಪ್ರೊಟೆಕ್ಷನ್ನು ನಾವು ನಮ್ಮ ಸ್ವಯಂ ಪ್ರೊಟೆಕ್ಷನ್ನ ನಾವು ಆಗಾಗ ಮಾಡ್ಕೋತಾ ಇರಬೇಕು ವೀಕ್ಷಕರೇ. ಎಲ್ಲದಕ್ಕೂ ನಮ್ಮನ್ನೇ ನಂಬ್ಕೊಂಡಿರೋದು, ಎಲ್ಲದಕ್ಕೂ ಪೂಜೆ ಮಾಡಿಸ್ಕೊಳ್ಳೋದು, ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡೋದು ಯಾರ ಕೈಲಿ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ. ಕೆಲವು ತೀವ್ರವಾಗಿರ್ತಕ್ಕಂತಹ ಮೇಜರ್ ದೋಷಗಳನ್ನು ನಾವು ವೈದಿಕ ಪರಿಹಾರದಲ್ಲಿ ಮಾಡಲೇಬೇಕಾಗ್ತದೆ. ಆದರೆ ಸರಳವಾಗಿ ಸುಲಭವಾಗಿ ಏನೋ ಒಂದು ಗ್ರಾಚಾರ ಬಂದಿದೆ, ಗ್ರಾಚಾರ ಯಾವುದು ಬರಬಾರ್ದು, ನಾವೊಂದಷ್ಟು ದಿವಸ ನೆಮ್ಮದಿಗಿರಬೇಕು ಅಂತಕ್ಕಂಥ ಮನಸ್ಥಿತಿ ಯಾರ್ಯಾರಿಗಿದೆ ಅವರೆಲ್ಲರೂ ಕೂಡ ಈ ಕಂಬಳಿ ದಾರವನ್ನು ನೀವು ಪೂಜಿಸಿ, ಆಯಿತಾ, ಪೂಜಿಸಿ ಸಂಕಲ್ಪಿಸಿ ಮಂತ್ರಿಸಿ ಇದನ್ನು ತಗೊಂಡೋಗಿ ಗಾಡಿಗೆ ಕಟ್ಟಬೇಕು. ಗಾಡಿಗೆ ಎಲ್ಲಿ ಕಟ್ಟಬೇಕು ಅಂತ ಎಲ್ಲರೂ ಗೊತ್ತಿದೆ, ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಸುಮ್ಮನೆ ತೊಗೊಂಬಂದು ಕಟ್ಟೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇವೆಲ್ಲ ವೆರಿ ಪವರ್ಫುಲ್. ಯಾಕಂದರೆ ದಾರ ಕಟ್ಟೋದ್ರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಬಣ್ಣಗಳ ದಾರಗಳಿದ್ದಾವೆ. ಒಂದೊಂದು ಬಣ್ಣದ ದಾರಗಳನ್ನು ಕೂಡ ನಾನು ನಿಮ್ಮ ಮುಂದಿನ ಕಾರ್ಯಕ್ರಮ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಇವತ್ತು ಕಪ್ಪು ದಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಪ್ಪು ಕಸ್ತೂರಿ ಅಂತ ಹೇಳ್ತೀವಿ ಯಾವಾಗ ಇದಕ್ಕೆ ಶಕ್ತಿ ತುಂಬಿದಾಗ. ಈ ಕಪ್ಪು ಕಸ್ತೂರಿ ಅಂತಕ್ಕಂಥದ್ದು ನಮ್ಮ ಮೈ ಸೇರ್ಕೊಂಡಾಗ ಏನಾಗ್ತದೆ, ನಮ್ಮ ಇಡೀ ಜೀವನ ಬರ್ತಕ್ಕಂಥ ಹಲವಾರು ನಕಾರಾತ್ಮಕ ಶಕ್ತಿಗಳು ನಮಗೆ ಮೂಲೆ ಗುಂಪಾಗ್ತದೆ. ಅದಕ್ಕೆ ಕಟ್ಟು ಮಂತ್ರವನ್ನು ಬಳಸಿ ಈ ಕಟ್ಟುಗಳನ್ನು ಹಾಕಿ 9 ನವಗ್ರಹ ಕಟ್ಟುಗಳನ್ನು ಹಾಕಿ ಯಾರು ಇದನ್ನು ಧಾರಣೆ ಮಾಡ್ಕೊಳ್ತಾರೋ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ, ಜೊತೆಗೆ ಅಮಾವಾಸ್ಯೆಗಳಲ್ಲಿ ಪೂಜೆ ಮಾಡಿ ಹಾಕೊಳ್ತಕ್ಕಂಥದ್ದು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ಕೊಡ್ತದೆ. ಇದನ್ನೆಲ್ಲ ಬಳಸ್ಕೊಂಡು ಜೀವನದಲ್ಲಿ ಸುಖ ಶಾಂತಿ ನಿಮ್ಮದಾಗಲಿ, ಒಳ್ಳೆಯದಾಗಲಿ.